ಏನ್ ಜನ ಯಜಮಾನ್ರೆ ನಿಮ್ ಡವು ಯಜಮಾನ್ರೆ ಅವತ್ತೇನೋ ನಾಯಿ ಮರಿ ಬಾಳ ಅಳ್ಳಾಡಿಸ್ಕೊಂಡು ಹಿಂದಿಂದ ಸುತ್ತುವಂಗ್ ಮಾಡ್ಬಿಡ್ತೀನಿ ಅನ್ಬಿಟ್ಟು ಮಂಡ್ಯದ ಮರಿ ನೋಡಿ ಗಬ್ರು ಸಾಹೇಬ್ರಂಗೆ ಮೀಸೆ ಬೇರೆ ತಿರುಗ್ಬಿಟ್ಟಿದ್ರಿ. ಈಗ ಏನ್ ಮಾಡ್ತೀರಿ? ಏನ್ ಮಾಡ್ತೀರಾ ನೋಡ್ತಾ ಇರಿ ಈ ಯಾಟೆ ಕೋಳಿನ ಹೆಂಗ್ ಕೋಚ್ ಹಾಕ್ತೀನಿ ಅಂತ. ಈ ಊರಲ್ಲಿ ಯಾವಾಗ್ಲೂ ಕಂಬ ಹತ್ತದ್ರಲ್ಲೇ ಇರ್ತಾರಲ್ಲ, ಈ ಜನಗಳಿಗೆ ಬೇರೆ ಏನು ಹತ್ತಕ್ಕೆ ಬರಲ್ವಾ? ಇದು ಜಾರ್ಗಂಬ, ಇದನ್ನ ಹತ್ತೋದು ಪುಕ್ಷಟ್ಟೆ ಮಾತಲ್ಲ, ತಾಕತ್ ಬೇಕು, ಧೈರ್ಯ ಬೇಕು, ವೀರ್ ಪಂದ್ಯ ಅಂತ. ಹೌದಾ? ಈ ಪಂದ್ಯದಲ್ಲಿ ಗೆದ್ರೆ ಏನ್ ಕೊಡ್ತೀಯಾ? ಅಲ್ಲಿ ನೇತಾಡ್ತಾ ಇದೆಯಲ್ಲ ಗಂಟು, ಅದರಲ್ಲಿರೋ 10,000 ಚಿನ್ನದ ಸರ, 10,000 ರೂಪಾಯಿ ನಿನಗೆ ಕೊಡ್ತೀವಿ. ಈ ಜುಜುಬಿ 10,000 ಚೈನ್ಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ಹತ್ಬೇಕಾ? ಯಾವ್ದಾದ್ರು ಹೊಸ ತರ ಬಹುಮಾನ ಇದ್ರೆ ಹೇಳಿ ಹತ್ತುತ್ತೀನಿ. ಓ, ಹೊಸ ಬಹುಮಾನ ಕೊಟ್ರೆ ಹತ್ತಿ ಕಿತ್ ಬಿಡ್ತಿರೋ? ಅದನ್ನ ಆಮೇಲೆ ನೋಡಿವ್ರಂತೆ, ಕೊಡ್ತೀರಾ ಮೊದ್ಲು ಹೇಳಿ. ಆಯ್ತು, ಅದೇನು ಹೊಸ ಬಹುಮಾನ ಕೇಳಿ ಕೊಡ್ತೀವಿ. ವಸ್ತು ಅಂದ್ರೆ ನಮ್ಮ ಯಜಮಾನ್ರ ಭಾಷೆಲಿ ಹುಡುಗಿ ಅಂತ ಅರ್ಥ ಗೊತ್ತಾ? ಪಟಾಕಿಗಳು. ನಾನ್ ಈ ಪಂದ್ಯದಲ್ಲಿ ಗೆದ್ರೆ ನಿಮ್ 3 ಹುಡುಗಿರೆಲ್ಲ ಕೊಟ್ಬಿಡ್ತೀರಾ? ಅಷ್ಟೊಂದು ಹುಡುಗಿಯರ್ ಬೇಕಾ? ಒಬ್ಬಳನ್ನ ಕಟ್ಕೊಂಡು ಸುಧಾರಿಸಕ್ಕಾಗದೆ ಸಾಯ್ತಾ ಇದ್ದೀನಿ. ಅಷ್ಟೊಂದು ಹುಡುಗಿಯರ್ ಕಟ್ಕೊಂಡು ಏನ್ ಮಾಡ್ತೀರಾ? ಕಬಡ್ಡಿ ಆಡ್ತೀನಿ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಪಂದ್ಯಕ್ಕೆ ಓಕೆನಾ? ಅವ್ನು ಎಲ್ಲಿ ಕೈ ಹಾಕಿದಾನೆ ಗೊತ್ತಾ? ನೀವು ಕಣ್ಣಾಕಿರೋ ಹುಡುಗಿನ ಹಾರಿಸ್ಕೊಂಡು ಹೋಗೋದಕ್ಕೆ ನೋಡ್ತಾ ಇದ್ದಾನೆ. ನೀವೇನಾದ್ರೂ ಈ ಪಂದ್ಯಕ್ಕೆ ಒಪ್ಪಿಗೆ ಕೊಟ್ರೆ ಅವನಿಗೆ ಹೆಣ್ಣು, ನಿಮ್ ಬಾಯಿಗೆ ಮಣ್ಣು. ಚೇರ್ಮನ್ ರೇ, ಬರೀ ಬಂಡವಾಳಿರೋದು ಬಡಾಯಿ. ಗಾದೆ ಕೇಳಿಲ್ವೇ? ಬಡಾಯಿ ಕಡಾಯಿ ಗಾತ್ರ, ಕಡಾಯಿ ಒಳಗೆ ಒಂದು ಚಿಕ್ಕ ರಾಗಿ ಕಾಳು ಇಲ್ಲ ಅಂತ ಎದೆ ಬುಸ್ಕೊಂಬಂದ್ರೆ ಆಗ್ಲಿಲ್ಲ. ತೊಡೆಯಲ್ಲಿ ತಾಕತ್ ಬೇಡ ಕಂಬ ಹತ್ತೋದಿಕ್ಕೆ. ಚೇರ್ಮನ್ ರೇ, ಇದು ನಮ್ಮೂರಿನ ಮರ್ಯಾದೆ ಪ್ರಶ್ನೆ, ನಮ್ಮ ನಿಮ್ಮ ಗೌರವದ ಪ್ರಶ್ನೆ. ಯೋಚನೆ ಮಾಡಬೇಡಿ ಚೇರ್ಮನ್ ರೇ, ಯೋಚನೆ ಮಾಡಿದಷ್ಟು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ನೋಡ್ರಪ್ಪ, ಈ ಊರಿನ ಮರ್ಯಾದೆಗೋಸ್ಕರ ನಾನು ಈ ಸಿಂಗಾರಿ ಗೌಡನ ಸವಾಲನ್ನು ಒಪ್ಕೋತಿದ್ದೀನಿ. ಆದ್ರೆ ಈ ಪಂದ್ಯದಲ್ಲಿ ನೀನೇನಾದ್ರೂ ಸೋತ್ರೆ ನೀನು ನಮ್ಮೂರಿನ ಎಲ್ಲಾ ಹೆಂಗಸರ ಬಟ್ಟೆನೂ ಒಗಿಬೇಕು. ಒಪ್ಕೋತೀಯಾ? ಕೊಟ್ಟು ಮಾತ್ರ ತಪ್ಪದು. ಈ ಬಂಗಾರಿಗೌಡನ ಮಗ ಸಿಂಗಾರಿಗೌಡನ ಜಾಯಮಾನದಲ್ಲೇ ಇಲ್ಲ. ನಿನ್ನ ಆಟ ಎಲ್ಲ ಅಲ್ಲಿ ಹೋಗಿ ತೋರ್ಸು. ಸ್ವಾಮಿ ಯಜಮಾನ್ರೆ, ಅತ್ತೆ. ಇವನ್ ಹತ್ತಿ ಕಿಸ್ದಂಗೆ ಕಣ.